ದೇವನಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಕನ್ನಡಾಂಬೆಗೆ ದೀಪ ಬೆಳಗಿ ಪುಷ್ಪಾರ್ಚನೆ ಮಾಡಿ ನಾಡಗೀತೆ ಹಾಡಿ ಕನ್ನಡ ರಾಜ್ಯೋತ್ಸವವನ್ನ ಆಚರಿಸಲಾಯಿತು. ಸಭೆಯಲ್ಲಿ ಪ್ರಮುಖರಾದ ನಿವೃತ್ತಿಯಾದ ಎಸ್.ಟಿ. ಶ್ರೀರಾಮ್ ಶೆಟ್ರು ಮಾತನಾಡಿದರು. ಕನ್ನಡ ನಾಡಿನ ವೈಶಿಷ್ಟ್ಯತೆ, ಪರಂಪರೆ, ನಾಡನ್ನು ಬೆಳಗಿದ ದಾರ್ಶನಿಕರನ್ನ ಸ್ಮರಿಸಿದರು. ಈ ಕನ್ನಡ ನಾಡನ್ನು ಮತ್ತಷ್ಟು ಉತ್ತುಂಗಕ್ಕೆ ಕೊಂಡೊಯ್ಯೋಣ ಎಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಮಲಮ್ಮ ಸಿದ್ಲಿಂಗಪ್ಪ ಮಾತನಾಡಿ, ವೈಜ್ಞಾನಿಕ ಬೆಳವಣಿಗೆಯ ಕನ್ನಡ ಭಾಷೆ ಮಾತನಾಡುವುದು, ಬರೆಯುವುದನ್ನ, ನಮ್ಮ ಸಂಸ್ಕೃತಿಯ ಯಾವ ಪ್ರಾಕಾರಗಳನ್ನ ಯಾವ ಕಾರಣಕ್ಕೂ ನಿರ್ಲಕ್ಷಿಸಬಾರದು. ಬ್ರಿಟಿಷ್ ಆಡಳಿತದಲ್ಲಿ ಕನ್ನಡ ನಾಡನ್ನ ನಿರ್ಲಕ್ಷಿಸಿದ್ದರೂ ಸ್ವಾತಂತ್ರ್ಯದ ನಂತರ ಪುನಃ ತನ್ನ ಹಿರಿಮೆಯನ್ನ ಮೆರೆಯಿತು. ಇದು ನಮ್ಮ ಹೆಮ್ಮೆಯಾಗಬೇಕು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ಕಟ್ಟೆ ಬಸಪ್ಪ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಕಾಳಮ್ಮ ಪರಸಪ್ಪ, ಪಂಚಾಯಿತಿ ಸದಸ್ಯರು ಶಶಿಕಲಾ, ಸಿದ್ಲಿಂಗಪ್ಪ, ಗೀತಾ ಪ್ರಕಾಶ್, ಶಾರದಮ್ಮ, ಸಾರಪ್ಪ, ಅಂಪಕ್ಕ, ಯಮ್ಮಣ್ಣ, ಶಾರದಮ್ಮ, ನಾಗಪ್ಪ, ಅಂಜನಪ್ಪ, ಬಸಪ್ಪ, ಪಾರ್ವತಿ, ನಾಗೇಶ್, ಎಸ್.ಎಂ. ಸಿದ್ಲಿಂಗಸ್ವಾಮಿ, ಬಿ.ಎಲ್. ಕಲೆಕ್ಟರ್, ಟಿ. ಸಿದ್ಲಿಂಗಪ್ಪ, ಡಾಟಾ ಎಂಟ್ರಿ, ರಮೇಶ್, ಕಂಪ್ಯೂಟರ್, ಎಸ್. ಸುನಂದ, ಕಾಯಕ ಮಿತ್ರ, ಲಲಿತಮ್ಮ, ಗ್ರಂಥಾಲಯ, ಎಸ್.ಪಿ. ಸಿದ್ದೇಶ್, ನಾಗಪ್ಪ, ನಾಗರಾಜ್, ವನ್ನೂರಪ್ಪ, ಹುಲಗಪ್ಪ, ಹನುಮಂತಪ್ಪ, ಎಂ. ಬಸವರಾಜ್, ಎಸ್.ಟಿ. ಸುರೇಶ್, ಮರಿಯಪ್ಪ, ಶ್ರೀಕಾಂತ್, ಗ್ರಾಮದ ಹಿರಿಯರು, ಮುಖಂಡರು, ಸಂಘ ಸಂಸ್ಥೆಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಪಂಚಾಯಿತಿ ಸಿಬ್ಬಂದಿಗಳು ದಿವ್ಯ ಧನ್ಯವಾದಗಳನ್ನು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಎಲ್ಲರಿಗೂ ಸಿಹಿಯನ್ನ ಹಂಚಲಾಯಿತು. पंजाब सिंध गुजरात मराठा द्राविड उत्कल वंग विंध्य हिमाचल यमुना गंगा उच्चल जलधि तरंगा तव शुभ नामे जाए तव शुभाशिष माने जाए तव जय दाता जनगण मंगलदायक जय हे भारत भाग्य विधाता जय हे जय हे जय हे जय 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 हे ವಿದ್ಯಾರ್ಥಿಗಳನ್ನ ಕೂತ್ಕೊಳ್ಳ್ರಪ್ಪ ಒಂದು 2 ನಿಮಿಷ. ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶಿವಶಂಕರ್ ಅವರು ಈ ಒಂದು ಕಾರ್ಯಕ್ರಮದ ಸ್ವಾಗತ ಮಾಡ್ತಾರೆ. ನವನಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಎಲ್ಲ ಮುಖಂಡರು ನೆರವೇರಿಸುತ್ತಾರೆ. ಅವ್ರಿಗೆಲ್ಲರೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಈಗ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಮ್ಮ ಹಿರಿಯ ಗುರುಗಳಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಎಸ್.ಟಿ. ಶ್ರೀರಾಮ್ ಸರ್ ಅವರು ತುಂಬ ಸ್ವಾರಸ್ಯವಾಗಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ತಿಳಿಸ್ಕೊಡ್ಬೇಕಾಗಿ ಅವರಲ್ಲಿ ಕೋರ್ತೇನೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ ಹಾಗೂ ಗ್ರಾಮ ಪಂಚಾಯಿತಿಯ